ಮಾಡುವುದಕ್ಕೆ ತಲೆಬಾಗಿ ಹಾಗೆ 12ನೇ ಶತಮಾನದಲ್ಲಿ ಆಗುವುದಿರುವಂಥ ಶರಣ ಸಂಕುಲಕ್ಕೆ ಶರಣೆಂದು ವಚನದ ಕಟ್ಟೆಗಳನ್ನು ಮತ್ತು ಪುಸ್ತಕ ರೂಪವಾಗಿ ನಮಗೆ ಕೊಟ್ಟಿರುವಂಥ ಡಾಕ್ಟರ್ ಬಾಬು ಹಳಕಟ್ಟಿಯವರ ಅಂತರಾತ್ಮಕ್ಕೆ ಶರಣೆ, ಬಸವ ಜಯಂತಿಯ ಹರಿಕಾಲ ಹಡೇಕರ್ ಡಾಕ್ಟರ್ ಹಡೇಕರ್ ಮಂಜಪ್ಪನವರ ಅಂತರಾತ್ಮಕ್ಕೆ ಶರಣೆ. ಇಂದಿನ ಈ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಮುಖ್ಯ ವಿಷಯ ಏನಪ್ಪ ಅಂದರೆ, ಇವತ್ತು ಹಡಪದ ಅಪ್ಪಣ್ಣನ ಜಯಂತಿಯ ಅಂಗವಾಗಿ ಹಡಪದ ಅಪ್ಪಣ್ಣನವರ ಚಿಂತನೆಯನ್ನು ಮತ್ತು ಇಂದಿನ ವಿಶೇಷವಾಗಿರುವಂಥ ಈ ವಚನದ ಚಿಂತನೆಯ ಅನುಭವವನ್ನು ಆಲಿಸಲು ಬಂದಿರುವಂಥ ಪೂಜ್ಯ ತಂದೆ ತಾಯಿಗಳ ಮುದ್ದು ಮಕ್ಕಳ ಪಾದಾರವಿಂದಗಳಿಗೆ ಶರಣಾರ್ಥಿ. ಶರಣ ಬಂಧುಗಳೇ, ನಾನು ಈ ವಚನ ವಿಷಯಕ್ಕೆ ಹೋಗೋದ ಮುಂಚೆ ಹಡಪದ ಅಪ್ಪಣ್ಣನವರ ಚಿಂತನೆಯ ಕುರಿತು ತಾವು ಸಮಯವನ್ನು ಅವಕಾಶ ಮಾಡಿಕೊಟ್ರೆ ಒಂದೆರಡು ವಚನಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಇಲ್ಲಿ ಲಿಂಗಸುಖಿ ಹಡಪದ ಅಪ್ಪಣ್ಣ ಅಂದರೆ ಮೈ ದುಮ್ಮನ್ನುವಂತಹ ಒಂದು ಸಾಹಿತ್ಯ. ಯಾಕೆ 12ನೇ ಶತಮಾನದಲ್ಲಿ 770 ಅಮರ ಗಣಗಳಿದ್ರಲ್ಲ, ಹಡಪದ ಅಪ್ಪಣ್ಣನವರಿಗೆ ನಿಜ ಸುಖಿ ಅಂತ ಯಾಕೆ ಪದವಿಯನ್ನು ಬಸವಣ್ಣವ್ರು ಯಾಕೆ ಕೊಟ್ಟರು? ಇಲ್ಲಿ ನಾವು ಚಿಂತನೆ ಮಾಡುವಂತ ಯಾವಾಗಲೂ ಅವರು ಕಾಯಕದಲ್ಲಿದ್ದರೂ ಕೂಡ, ಯಾವ ಕೆಲಸದಲ್ಲಿ ಅವರು ಮಗ್ನರಾಗಿದ್ರು ಕೂಡ ಅವರ ಲಿಂಗವನ್ನೇ ಅವರ ಕಣ್ಣಿಗೆ ಯಾವಾಗಲೂ ಲಿಂಗ ಸುಖಿ, ಲಿಂಗವನ್ನೇ ನೋಡುವ ಕೆಲಸ ಅವರಿಗೆ. ಅದಕ್ಕೆ ಆ ತಾಯಿ ಕೂಡ ಇದ್ದರು, ಲಿಂಗಮ್ಮ ಶಿವಶರಣೆ. ಆ ಹಡಪದ ಅಪ್ಪಣ್ಣನವರ ಒಂದು ಧರ್ಮಪತ್ನಿ ಏನಿತ್ತಲ್ಲ, ಲಿಂಗಮ್ಮನ ವಚನಗಳನ್ನು ನೋಡಿದ್ರೆ ಮೈ ದುಮ್ಮಂತದೆ. ಈಗ ಹಡಪದ ಅಪ್ಪಣ್ಣನವರ 240-300 ವಚನಗಳು ನಮಗೆ ಲಭ್ಯ ಆಗ್ತವೆ.